ನಮಸ್ತೆ ಬಿಗ್ ಬಾಸ್. ನನ್ನ ಹೆಸರು ರವಿಕುಮಾರ್ ಅಂತ. ನಾನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಚಾಲಕನಾಗಿ ಕಳೆದ 18 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾನು ತುಂಬಾ ವರ್ಷಗಳಿಂದ ಬಿಗ್ ಬಾಸ್ ಆಲ್ಮೋಸ್ಟ್ ಎಲ್ಲ ಸೀಸನ್ಗಳನ್ನ ನೋಡ್ಕೊಂಡು ಬಂದಿದ್ದೀನಿ. ಬಿಗ್ ಬಾಸ್ ಅಂದ್ರೆ ನನ್ನ ಫೇವ್ರೇಟ್ ಪ್ರೋಗ್ರಾಮ್, ಅದು ರಿಯಾಲಿಟಿ ಶೋ. ಈ ವರ್ಷ ಅಂತ ಪಬ್ಲಿಕ್ ಕೂಡ ಒಳಗಡೆ ಬರ್ಬೋದು ಅಂತೇಳಿ ಈ ವರ್ಷ ಅವಕಾಶ ಮಾಡಿಕೊಟ್ಟಿದ್ದೀರಾ. ಅದರಿಂದ ನಾನು ಈ ವರ್ಷ ಬರಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಯಾಕೆ ನಾನು ಬಿಗ್ ಬಾಸ್ ಒಳಗಡೆ ಬರಬೇಕು ಅಂದ್ರೆ, ನಾನು ಪ್ರತಿನಿತ್ಯ ಸಾವಿರಾರು ಜನಗಳನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬಿಡೋ ಬಸ್ಸು ಚಾಲಕನ ಕೆಲಸ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ ಶೋ ಕೂಡ ಒಂದು ಬಸ್ಸಿನ ತರನೇ ನನ್ನ ಪ್ರಕಾರ. ಯಾಕೆ ಅಂದ್ರೆ ಇಲ್ಲಿ ಪ್ರತಿ ನಿಲ್ದಾಣ ಬಂದಾಗ ಪ್ರಯಾಣಿಕರು ಹೇಗೆ ಅವರ ನಿಲ್ದಾಣದ ಇಳಿದು ಹೋಗ್ತಾರೆ, ಬಿಗ್ ಬಾಸ್ ಪ್ರಯಾಣದಲ್ಲೂ ಕೂಡ ಪ್ರತಿ ವಾರ ಒಬ್ಬೊಬ್ರು ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗಿ ಹೋಗ್ತಾ ಇರ್ತಾರೆ. ಅದರಿಂದ ಬಿಗ್ ಬಾಸ್ ನಮ್ಮ ಬಸ್ಸಿನ ಪ್ರಯಾಣ ತರನೇ ಇರುತ್ತೆ. ಕೊನೆಯವರೆಗೂ ಉಳ್ಕೊಳ್ಳೋರು ಮಾತ್ರ ಗುರಿ ಮುಟ್ಟಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಅಲ್ಲಿ ಒಳಗಡೆ ಹೋದ್ಮೇಲೆ ಚೆನ್ನಾಗಿ ಎಲ್ಲ ಆಟ ಆಡ್ಬೇಕು, ಟಾಸ್ಕ್ ಮಾಡ್ಬೇಕು, ಮನೆ ಕೆಲಸ ಮಾಡ್ಬೇಕು, ಕಾಮಿಡಿ ಮಾಡ್ಬೇಕು, ನಗು ಬಂದಾಗ ನಗ್ಬೇಕು, ಅಳು ಬಂದಾಗ ಅಳ್ಬೇಕು, ಮತ್ತೆ ತಪ್ಪಿದ್ರೆ ಖಂಡಿಸ್ಬೇಕು, ಸರಿ ಇದ್ರೆ ಸರಿ ಹೇಳ್ಬೇಕು. ಪ್ರತಿಯೊಂದು ಬಿಗ್ ಬಾಸ್ ಮನೆಯಲ್ಲಿ ಅಲ್ಲಿ ಏನು ಇರುತ್ತೆ ಅದು ಪ್ರತಿಯೊಂದು ನಾನು ಆಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ನೇರ ನಡೆ ನುಡಿ, ಸ್ವಾಭಿಮಾನ, ಲಕ್ಷಾಂತರ ಜನ ಚಾಲಕರ ಪ್ರತಿನಿಧಿಯಾಗಿ ನನಗೊಂದು ಅವಕಾಶ ಕೊಟ್ಟರೆ ಅಲ್ಲಿ ಹೋಗಿ ನನ್ನ ಪ್ರತಿಭೆನ ಪ್ರೂವ್ ಮಾಡ್ತೀನಿ. ಸಾವಿರಾರು ಜನಕ್ಕೆ ಹೇಗೆ ಈಗ ಸರ್ವಿಸ್ ಕೊಡ್ತಾ ಇದೀನಿ, ಅಲ್ಲೂ ಕೂಡ ಲಕ್ಷಾಂತರ ಜನಕ್ಕೆ ನಾನು ನನ್ನ ವ್ಯಕ್ತಿತ್ವನ ಪ್ರೂವ್ ಮಾಡ್ಕೊಳಕ್ ನಾನು ಒಬ್ಬ ಚಾಲಕನಾಗಿ ಇರೋದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ಯಾಕೆಂದ್ರೆ ಚಾಲಕರು ಇರೋದ್ರಿಂದನೇ ಪ್ರಪಂಚ ಮುಂದಕ್ಕೆ ಹೊರಡ್ತಾ ಇರೋದು. ಪ್ರತಿಯೊಬ್ಬರಿಗೂ ಚಾಲಕರು ಬೇಕೇ ಬೇಕಾಗಿರುತ್ತೆ. ಒಬ್ಬ ಮನೆಯಿಂದ ಕೆಲ್ಸಕ್ಕೆ ಹೋಗೋರ್ಗೆ, ಮನೆಯಿಂದ ಕಾಲೇಜ್ಗೆ ಸ್ಕೂಲ್ಗೆ ಹೋಗೋರ್ಗೆ, ಮತ್ತೆ ಒಬ್ಬ ರಾಷ್ಟ್ರಪತಿ ಇರ್ಲಿ, ಪ್ರಧಾನಿ ಇರ್ಲಿ, ಮುಖ್ಯಮಂತ್ರಿ ಇರ್ಲಿ, ಪ್ರತಿಯೊಬ್ಬರಿಗೂ ಚಾಲಕರು ಬೇಕೇ ಬೇಕಾಗುತ್ತೆ ಅತ್ಯವಶ್ಯಕವಾಗಿ. ನಾವು ಕೂಡ ಒಬ್ಬ ಚಾಲಕನಾಗಿ ಲಕ್ಷಾಂತರ ಜನನ ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ನಾವು ತಲುಪಿಸ್ತಾ ಇರ್ತೀವಿ. ಅದರಿಂದ ಒಬ್ಬ ಚಾಲಕನಾಗಿ ನನಗೆ ಆಗಿರೋದಕ್ಕೆ ತುಂಬಾ ಹೆಮ್ಮೆ ಇದೆ. ಅದರಿಂದ ಚಾಲಕನ ಪ್ರತಿನಿಧಿಯಾಗಿ, ಚಾಲಕರ ಎಲ್ಲರ ಪ್ರತಿನಿಧಿಯಾಗಿ ನನಗೊಂದು ನೀವು ಅವಕಾಶ ಕೊಟ್ರೆ ನಾನು ಅಲ್ಲಿ ಬಂದು ನನ್ನ ಚಾಲಕರ ಪರವಾಗಿ ಧ್ವನಿ ಎತ್ತಿ ನನ್ನ ಒಂದು ಪ್ರತಿಭೆನ ಪ್ರೂವ್ ಮಾಡ್ಕೊಳಕ್ಕೆ ಒಂದು ಅವಕಾಶ ಆಗುತ್ತೆ ಬಿಗ್ ಬಾಸ್.